ಸಿಂಹರಾಶಿ ಆಸ್ತಿಯ ವಿಚಾರಕ್ಕೆ ಕೋರ್ಟ್ ಮೆಟ್ಟಿಲನ್ನು ಏರಬೇಕಾದಂಥದ್ದು, ಕಾನೂನಾತ್ಮಕವಾದಂತಹ ಹೋರಾಟವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಒದಗಿ ಬರುತ್ತೆ. ಅದು ಆಸ್ತಿಯ ವಿಚಾರದಲ್ಲಿ ನಿಮಗಿದ್ದಂತಹ ತಪ್ಪು ಮಾಹಿತಿ ಅದಕ್ಕೆ ಕಾರಣ ಅಂತ ಹೇಳಬೇಕಾಗತ್ತೆ. ಈಜುಪಟುಗಳಿಗೆ ಸ್ವಲ್ಪ ಸಮಸ್ಯೆ, ಗಾಯವಾಗ್ತಕ್ಕಂತಹ ಸಾಧ್ಯತೆ ಇದೆ. ಅದನ್ನು ಸರಿಯಾಗಿ ಗಮನಿಸ್ಕೊಳ್ಳಿಲ್ಲ ಅಂತಾದರೆ ನಿಮ್ಮ ಮುಂದೆ ಬರತಕ್ಕಂತಹ ಕೆಲವು ಸವಾಲುಗಳಿಗೆ, ಸಮಸ್ಯೆಗಳಿಗೆ ಅಥವಾ ಇನ್ಯಾವುದೋ ಸ್ಪರ್ಧೆಗಳಿಗೆ ಅದು ತೊಂದರೆ ಆಗಬಹುದು ಅಂತಕ್ಕಂಥದ್ದು. ಮಾತನಾಡುವಂತಹ ಸಂದರ್ಭದಲ್ಲಿ ಒಳ್ಳೆಯ ಭಾಷೆಯನ್ನು ಬಳಸಿ, ಇಲ್ಲದೇ ಇದ್ದರೆ ಅದು ನಿಮ್ಮ ಒಂದು ಸ್ಥಾನಮಾನಕ್ಕೆ ಗೌರವ ಅಲ್ಲ, ಅದು ನಿಮಗೆ ಅಗೌರವವನ್ನು ತಂದು ಕೊಡುತ್ತೆ ಅಂತಕ್ಕಂಥದ್ದು. ಕೆಲವು ವೇಳೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಬಹಳ ಕಷ್ಟವಾಗುತ್ತೆ. ಆ ರೀತಿಯಲ್ಲಿ ನೀವು ನಡ್ಕೊಳ್ತೀರಿ. ಯಾವಾಗ ಚೆನ್ನಾಗಿರ್ತೀರಿ, ಯಾವಾಗ ವಿರುದ್ಧವಾದಂತಹ ಮನಸ್ಥಿತಿಯನ್ನು ಹೊಂದುತ್ತೀರಿ ಅಂತಕ್ಕಂಥದ್ದೇ ಪ್ರಶ್ನೆಯಾಗಿ ಕಾಡುವಂಥದ್ದಾಗುತ್ತೆ. ಹಣದ ಖರ್ಚು, ಮಾನಸಿಕವಾದಂತಹ ಬೇಸರದಲ್ಲಿ ಮತ್ತು ಬಂಧುಗಳಲ್ಲಿ ವಿರಸವನ್ನು ಉಂಟು ಮಾಡೋದಕ್ಕೆ ಕಾರಣವಾಗುತ್ತೆ. ಮನಸ್ಸಿಗೂ ಹಿಂಸೆ, ಜೊತೆಗೆ ಸಂಬಂಧಿಕರಲ್ಲೂ ಕೂಡ ಏನೋ ಒಂದು ರೀತಿಯ ಅಸಮಾಧಾನ ಕಾರಣ ಆಗುವಂಥದ್ದು. ನ್ಯಾಯಸಮ್ಮತವಾದಂತಹ ವಿಚಾರಗಳಿಗೆ ಅಡ್ಡಿಯಾಗಿ ನಿಮಗೆ ಸಿಟ್ಟು ಬರುತ್ತೆ. ಯಾವುದು ಸರಿ ಅಂತ ಹೇಳಿ ನೀವು ನಿರ್ಧಾರವನ್ನು ಮಾಡ್ತೀರೋ ಅದಕ್ಕೆ ಇನ್ನೇನೋ ಅಡ್ಡಿ ಬರುತ್ತೆ. ಆಗ ಕೋಪ ತನ್ನಿಂದ ತಾನೇ ಹೆಚ್ಚಾಗುವಂಥದ್ದು. ದಕ್ಷಿಣ ಕಾಳಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಜನರ ಜೊತೆಯಲ್ಲಿ ತುಂಬ ವಿನಮ್ರರಾಗಿ, ವಿಧೇಯರಾಗಿ ನಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅದು ನಾಟಕ ಅಂತ ಹೇಳಿ ಅನಿಸುತ್ತೆ. ಯಾಕೆಂದರೆ ಸ್ವಭಾವತಃ ನಿಮಗೆ ಆ ಬುದ್ಧಿ ಇರುವುದಿಲ್ಲ. ಅದನ್ನು ನೀವು ಮಾಡಲಿಕ್ಕೆ ಹೋದರೆ ನಾಟಕ ಅಂತಕ್ಕಂಥದ್ದು ಪ್ರತಿಬಿಂಬಿತವಾಗುತ್ತೆ. ಆದ್ದರಿಂದ ಸ್ವಾಭಾವಿಕವಾಗಿರೋದಕ್ಕೆ ಹೆಚ್ಚಿನ ಪ್ರಯತ್ನವನ್ನು ಮಾಡುವಂಥದ್ದು ಒಳ್ಳೆಯದು. ವಿದ್ಯಾರ್ಥಿಗಳು ಹೊಸ ಹೊಸ ತಂತ್ರಗಳನ್ನು ಬಳಸಿ ಪ್ರಗತಿಯನ್ನು ಹೊಂದಬಹುದು. ಅದರಲ್ಲಿ ನಿಮಗೆ ಅನುಕೂಲವಾದಂತಹ ಸಂದರ್ಭಗಳು ಹೆಚ್ಚು ಒದಗುತ್ತೆ ಅಂತಕ್ಕಂಥದ್ದು. ಹಣ ಉಳಿಸೋದಕ್ಕೋಸ್ಕರವಾಗಿ ತುಂಬ ಹೋರಾಟವನ್ನು ಮಾಡಿ ವಿಫಲರಾಗ್ತೀರಿ. ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ. ಏನೋ ಕೂಡಿಡಬೇಕು ಅಂತ ಹೇಳಿ ನಿಮ್ಮ ಪ್ರಯತ್ನಗಳು ನಡೆಯುತ್ತೆ. ಆದರೆ ಕೂಡಿಟ್ಟಿದ್ದಂತಹ ಹಣ ಒಂದೇ ಸಾರಿ ಅದೆಲ್ಲ ಖರ್ಚಾಗಿ ಹೋಗ್ತಕ್ಕಂಥದ್ದು. ದೊಡ್ಡದಾದಂತಹ ನೋವನ್ನು ಅನುಭವಿಸಬೇಕಾಗತ್ತೆ. ಸಾಮಾಜಿಕವಾದಂತಹ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇದೆ. ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನೀವು ಮುಂದೆ ಹೆಜ್ಜೆಯನ್ನು ಇಡುವಂಥದ್ದು ಒಳ್ಳೆಯದು ಅಂತ ಹೇಳಬೇಕು. ಧಾರ್ಮಿಕ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಅಂತಹ ಸಂದರ್ಭಗಳು ಬಂದಾಗ, ಅಥವಾ ಧರ್ಮ ವಿಚಾರ ಬಂದಾಗ, ಅಧ್ಯಾತ್ಮದ ವಿಚಾರ ಬಂದಾಗ ಯಾವುದೇ ಕಾರಣಕ್ಕೂ ಕೂಡ ಅವಹೇಳನಕಾರಿಯಾದಂತಹ ಮಾತುಗಳನ್ನು ಆಡಿ ಅವಮಾನವನ್ನು ಮಾಡಿಕೊಳ್ಬೇಡಿ. ನೀವು ಆಡುವಂತಹ ಮಾತುಗಳು ನಮ್ಮನ್ನು ನಾವೇ ನಿಂದಿಸ್ಕೊಂಡು ಹಾಗಿರುತ್ತೆ ಅನ್ನುವಂತಹ ಅರ್ಥ ಮಾತಿನ ಬಗ್ಗೆ ಎಚ್ಚರಿಕೆ ಇರಲಿ ಅಂತಕ್ಕಂಥದ್ದು. ವೈಶ್ರವಣನನ್ನು, ಕುಬೇರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಉದ್ಯೋಗದಲ್ಲೋ ನೌಕರಿಯಲ್ಲೋ ಮಾಡುವಂತಹ ವೃತ್ತಿ ವ್ಯಾಪಾರಾದಿಗಳಲ್ಲೋ ಏನಾದರೂ ಭಯ ಇದ್ದರೆ, ಆತಂಕ ಇದ್ದರೆ ಅದು ನಿವಾರಣೆ ಆಗ್ತಕ್ಕಂಥದ್ದು. ಎಲ್ಲಿ ನನ್ನ ಕೆಲಸ ಹೋಗ್ಬಿಡುತ್ತೋ, ಕೆಲಸಕ್ಕೆ ಏನು ತೊಂದರೆ ಆಗುತ್ತೋ, ಅಥವಾ ಉದ್ಯೋಗದಲ್ಲಿ ಯಾವ ಮಟ್ಟದ ನಷ್ಟ ಆಗುತ್ತೋ, ಇವೆಲ್ಲ ಆಲೋಚನೆಗಳು ಮನಸ್ಸಿನಲ್ಲಿ ಇದ್ದರೆ ಅದೆಲ್ಲ ದೂರವಾಗ್ತಕ್ಕಂತಹ ಸಮಯ ನಿಮಗೆ ಇದೆ ಅಂತ ಹೇಳಬೇಕು. ಹಿರಿಯರ ಬೆಂಬಲದಿಂದ ಹಲವಾರು ರೀತಿಯಲ್ಲಿ ರಕ್ಷಣೆ ಸಿಕ್ಕುತ್ತೆ. ಆದ್ದರಿಂದ ದೊಡ್ಡವರ ಮನಸ್ಸನ್ನು ಗೆಲ್ತಕ್ಕಂತಹ ಪ್ರಯತ್ನವನ್ನು ನೀವು ಮಾಡಲೇಬೇಕಾದಂಥದ್ದು. ಅನೇಕ ಕೆಲಸಗಳು ನಿಮ್ಮ ಜವಾಬ್ದಾರಿಯಿಂದ ಬೇಗ ಪೂರ್ಣವಾಗುತ್ತೆ. ನಿಮ್ಮ ನಾಯಕತ್ವ ಹಾಗಿರುತ್ತೆ. ನಿಮ್ಮ ನಾಯಕತ್ವದಲ್ಲಿ ಮುಂದೆ ಹೋಗ್ತಕ್ಕಂತಹ ಕೆಲಸಗಳು ಬೇಗ ಸುಖಾಂತ್ಯವನ್ನು ಕಾಣುತ್ತೆ ಅನ್ನುವಂಥದ್ದು. ಶಿಸ್ತುಬದ್ಧವಾದಂತಹ ಜೀವನವೇ ನಿಮಗೆ ಸ್ಫೂರ್ತಿದಾಯಕ. ನಾನು ಹೀಗೇ ಇರುವುದು ಅನ್ನುವಂತಹ ಕೆಲವು ನಿಬಂಧನೆಗಳೇನಿದೆ ಅದೇ ನಿಮ್ಮನ್ನು ಸಾರ್ವಕಾಲಿಕವಾಗಿ ಕಾಪಾಡ್ತಾ ಇರುವಂಥದ್ದು. ಅದೇ ನಿಮಗೆ ಮುಖ್ಯವಾಗಿ ಧನಾತ್ಮಕವಾದಂತಹ ಅಂಶ, ಪ್ಲಸ್ ಪಾಯಿಂಟ್ ಅಂತ ಏನು ಹೇಳ್ತೀವಿ, ಅದೇ ನಿಮಗೆ ಮುಖ್ಯವಾದಂಥದ್ದಾಗತ್ತೆ. ಮಕ್ಕಳ ವಿಚಾರದಲ್ಲಿ ಸಿಟ್ಟನ್ನು ಮಾಡಿಕೊಳ್ಬೇಡಿ. ಅವರು ಏನೇ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದರೆ ಪ್ರೀತಿಯಿಂದ ಅದನ್ನು ತಿದ್ದಿ ಸರಿಪಡಿಸ್ತಕ್ಕಂತಹ ಪ್ರಯತ್ನದಲ್ಲಿ ನೀವಿದ್ದರೆ ಬಹಳ ಒಳ್ಳೆಯದಾಗಿರುತ್ತೆ. ಪ್ರೇಮದ ವಿಚಾರಕ್ಕೆ ಮನೆಯಲ್ಲಿ ಗಲಾಟೆ ಆಗುವಂತಹ ಸಾಧ್ಯತೆ, ಅದನ್ನು ಗಮನಿಸ್ಕೊಳ್ಬೇಕು. ನವಗ್ರಹ ಮಂತ್ರವನ್ನು ಪಠನೆ ಮಾಡಿ ಅಥವಾ ಶ್ರವಣ ಮಾಡಿ, ನವಗ್ರಹ ದೇವಸ್ಥಾನದಲ್ಲಿ ನಿಮ್ಮ ಅನುಕೂಲವನ್ನು ನೋಡಿಕೊಂಡು ನವಗ್ರಹರಿಗೆ ಪ್ರದಕ್ಷಿಣೆಯನ್ನು ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಗಣಿತಶಾಸ್ತ್ರವನ್ನು ಯಾರು ಅಭ್ಯಾಸ ಮಾಡಿದ್ದೀರಿ ಅಥವಾ ಮಾಡ್ತಾ ಇದ್ದೀರಿ ಅವರಿಗೆ ತುಂಬ ಶುಭವಾದಂತಹ ದಿವಸ. ನೀವು ಅಭ್ಯಾಸ ಮಾಡಿದಂತಹ ವಿದ್ಯೆಯಿಂದ
ಹೆಚ್ಚು ಸಂಪಾದನೆಯನ್ನು ಮಾಡಲಿಕ್ಕೆ ಅಥವಾ ಬೇರೆ ಒಂದು ಉತ್ತಮವಾದಂತಹ ಮಾರ್ಗವನ್ನು ನೋಡಲಿಕ್ಕೆ ಇವತ್ತು ಅವಕಾಶಗಳು ಸಿಕ್ಕುವಂಥದ್ದು. ಹಲವಾರು ದಿವಸಗಳಿಂದ ಸ್ಥಗಿತವಾಗಿದ್ದಂತಹ ಕೆಲಸ ಪುನರಾರಂಭವಾಗುತ್ತೆ. ಅದು ಧನಾತ್ಮಕವಾದಂತಹ ವಿಚಾರದಿಂದ ನಿಮಗೆ ಸಂತೋಷವನ್ನು ಕೊಡುತ್ತೆ ಅಂತ ಅರ್ಥ. ಪೋಷಕರ, ಅಧ್ಯಾಪಕರ ಸಲಹೆ ಬಹಳ ಮುಖ್ಯವಾಗಿ ಕೆಲಸವನ್ನು ಮಾಡುತ್ತೆ. ದೊಡ್ಡವರು ಏನು ಮಾತನ್ನು ಹೇಳ್ತಾರೋ, ನಿಮ್ಮ ಉಪಾಧ್ಯಾಯರು ಏನು ಮಾತನ್ನು ಹೇಳ್ತಾರೋ, ನಿಮ್ಮ ಗುರುಗಳು ಯಾವ ಮಾತನ್ನು ಹೇಳ್ತಾರೋ ಅದು ನಿಮಗೆ ತುಂಬ ದೊಡ್ಡದಾಗಿ ಕೆಲಸವನ್ನು ಮಾಡಿಕೊಡುವಂಥದ್ದಾಗುತ್ತೆ. ಸಹಪಾಠಿಗಳ ಜೊತೆಯಲ್ಲಿ ಉತ್ತಮವಾದಂತಹ ಬಾಂಧವ್ಯವನ್ನು ಹೊಂದಬೇಕು. ಯಾರು ನಿಮ್ಮ ಜೊತೆ ಓದ್ತಾ ಇರ್ತಾರೆ, ಕ್ಲಾಸ್ಮೇಟ್ಸ್ ಅಂತ ಏನು ಹೇಳ್ತೀವಿ, ಅವರ ಜೊತೆಯಲ್ಲಿ ವಿಶೇಷವಾದಂತಹ ಒಂದು ಅನ್ಯೋನ್ಯ ಭಾವವನ್ನು ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮನಸ್ಸಿಗೆ ಹಿಂಸೆಯಾಗುವಂತಹ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು ಬೇಡ ಅಂತ ಅರ್ಥ. ಅನಗತ್ಯವಾದಂತಹ ಪ್ರಯಾಣ, ಕಾಲಾಹರಣವನ್ನು ಮಾಡಬೇಡಿ. ಇದೆಲ್ಲದಕ್ಕೂ ಅವಕಾಶ ಇದೆ, ಪ್ರಚೋದನೆಗಳು ಬರುತ್ತೆ, ಆದರೆ ಅದೆಲ್ಲವನ್ನು ಬಿಟ್ಟು ನಿಮ್ಮ ಕರ್ತವ್ಯ ಏನಿದೆ ಅದಕ್ಕೆ ಗಮನವನ್ನು ಕೊಡಬೇಕಾಗತ್ತೆ. ಪ್ರೇಮಿಗಳಿಗೆ ತುಂಬ ಉತ್ತಮವಾದಂತಹ ದಿವಸವಾದರೂ ಕೂಡ ಒತ್ತಡ ಮತ್ತು ಸಮಯಾಭಾವ ನಿಮ್ಮನ್ನು ಕಾಡುತ್ತೆ. ಅದನ್ನು ಸರಿಯಾದಂತಹ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಳ್ಬೇಕಾದಂಥದ್ದು. ಸಾಮ್ರಾಜ್ಯ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.